ಎಕ್ಸಾಮ್ಸ್ ಬರ್ತಾಯಿದೆ. ಆಮೇಲೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಈ ಗೌರ್ಮೆಂಟ್ ಮಕ್ಳ ಹತ್ರ ತುಂಬ ಚಾಲೆಂಜ್ ಇರುತ್ತೆ. ಏನಕ್ಕೆ ನಾವು ಈಗ ಬಂದು ಹೇಳ್ತಾ ಇದ್ದೀವಿ ಅಂದರೆ, ಮಕ್ಕಳು ಮುಂದೆ ಓದಿ ಈಗ ಗೊತ್ತಾಗೋದಿಲ್ಲ ಅವ್ರಿಗೆ. ನೆಕ್ಸ್ಟ್ ಅವ್ರು IAS ಆಫೀಸರು, ಪೊಲೀಸ್ ಏನೋ ಆದಾಗ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈಗ ತಿಳುವಳಿಕೆ ಕಡಿಮೆ ಇದ್ರೂ ನಾವು ಈಗಲಿಂದ ನಾವು ತಿಳುವಳಿಕೆ ಬಂದರೆ ಅವ್ರಿಗೆ, ಮಕ್ಕಳಿಗೆ ಆ ಕಾನ್ಸೆಪ್ಟ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಹೀಗೆ ಒಬ್ಬರು ಹೇಳ್ತಾ ಇದ್ದರೆ ಗಮನಕ್ಕೆ ಹೋಗುತ್ತೆ. ಟೀಚರ್ಸ್ಗಿಂತ ಬೇರೆ ಔಟ್ಸೈಡರ್ ಬಂದು ಈ ಥರ ನಾವು ಎಜುಕೇಟೆಡು ಆಗಿ ಓದಿ ಬಂದು ನಿಮ್ಮೂರಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ಬಂದು ಈ ತಾಲೂಕು ಫುಲ್ಲು ಓಡಾಡ್ತಾ ಇದ್ದೀವಿ. ಎಜುಕೇಷನ್ ತುಂಬ ಪವರ್ಫುಲ್. ಈಗ ಆ ಎಜುಕೇಷನ್ ಚೆನ್ನಾಗಿರಲಿ ಅಂತೇಳಿ ಮಕ್ಕಳಿಗೆಲ್ಲ ನಾವು ಮುಂದೆ ತುಂಬ ಎಜುಕೇಷನ್ಗೆ ಎಷ್ಟು ಪವರ್ ಇದೆ, ಆಮೇಲೆ ಆ ಎಜುಕೇಷನ್ನು ನಿಮ್ಮ ತಂದೆ ತಾಯಿಗೆ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅಂತ ಆ ಕಾನ್ಸೆಪ್ಟ್ ಅರಿವನ್ನು ಮೂಡಿಸ್ಬೇಕು ಅಂತ ಇದೊಂದು ಕಾರ್ಯಕ್ರಮನ ಹೇಗೆ ಮಾಡಿದ್ದೀವಿ. ಹಾಗೆ ನಾವು ರೋಟರಿ ಸಿದ್ರಬೆಟ್ಟ ಪ್ರೆಸಿಡೆಂಟು, ಹಾಗೆ ವಾಸವಿ ವಿಜಯನಗರ ಪ್ರೆಸಿಡೆಂಟು, ನಾವಿಲ್ಲೇ ಸ್ಥಳೀಕರು ಕೊರಟಗೆರೆ ಬಾಲಾಜಿ ಟೆಕ್ಸ್ಟೈಲ್ ಓನರು. ಈ ಕಾನ್ಸೆಪ್ಟ್ ಏನಕ್ಕೆ, ನಾನು ಎಂಪ್ಲಾಯ್ ಬೆಂಗಳೂರಲ್ಲಿ ಕೆಲಸ ಬಿಟ್ಟು ಬಂದು ನಾವು ತಂದೆ ತಾಯಿ ನೋಡ್ಕೊಬೇಕಂತ ವಾಪಸ್ ಬಂದು ಆಮೇಲೆ ಇಲ್ಲೇ ಸ್ವಲ್ಪ ದುಡ್ದು ನಮ್ಮ ಕೈಲಿ ಎಷ್ಟಾಗುತ್ತೆ ಶಕ್ತಿ ಆ ದುಡ್ಡಲ್ಲಿ ಮಕ್ಕಳಿಗೆಲ್ಲ ಸಹಾಯ ಮಾಡ್ತಾಯಿದ್ದೀವಿ. ನಮ್ಮನ್ನು ನೋಡಿ 10 ಜನ ಯುವಕರು ಬರ್ತಾಯಿದ್ದಾರೆ, ಈ ಥರ ಸಹಾಯ ಮಾಡಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ. ಎಜುಕೇಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಾಗಲಿ ಅಂತ ಈ ಕಾನ್ಸೆಪ್ಟ್ ಮಾಡಿ ನಮ್ಮ ಕೈ ಜೋಡಿಸಿರೋ ನಮ್ಮ ಫ್ರೆಂಡ್ಸ್ಗೆಲ್ಲ ಸಿದ್ರಬೆಟ್ಟ ರೋಟರಿ ಅಧ್ಯಕ್ಷರು ಆದಂತಹ ಹಾಗೂ ನನ್ನ ಆತ್ಮೀಯ ಸ್ನೇಹಿತ, ನನ್ನ ಕುಟುಂಬ ಸ್ನೇಹಿತ ಆದಂತಹ ನನ್ನ ದರ್ಶನ್ ಅವರೇ, ಶ್ರೀಮತಿ ದರ್ಶನ್ ಅವರೇ, ಪುಟಾಣಿ ದರ್ಶನ್ ಅವರೇ, ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನೆಚ್ಚಿನ ಎಲ್ಲ ಶಿಕ್ಷಕ ವೃಂದದವರೇ, ಮತ್ತು ಎಲ್ಲ ಆತ್ಮೀಯ ನನ್ನ ಸ್ನೇಹಿತರುಗಳು ಮತ್ತು ನನ್ನ ಆತ್ಮೀಯ ಪತ್ರಕರ್ತರುಗಳೇ, ಮತ್ತು ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ, ನಾನು ಈ ಶಾಲೆಗೆ ಸುಮಾರು ಸರಿ ಭೇಟಿ ಕೊಟ್ಟಿದ್ದೀನಿ. ನಿಮಗೆ ಕೆಲವು ಕಾನೂನು ಅರಿವುಗಳು ಕೂಡ ನಾನು ಮೂಡಿಸಿದ್ದೀನಿ. ನಿಮಗೆ ಜ್ಞಾಪಕ ಇರಬೇಕು ಅಂತ ಅನಿಸುತ್ತೆ. ಜ್ಞಾಪಕ ಇದೆಯಾ? ನಿಮ್ಮ ಶಾಲೆಗೆ ಬಂದು ಕಾನೂನು ಅರಿವು, ನಿಮಗೆ ಡ್ರಗ್ಸ್ ಅಂದ್ರೇನು, ಡ್ರಗ್ಸ್ ಏನಕ್ಕೋಸ್ಕರ ತಗುತ್ತೆ, ಡ್ರಗ್ಸ್ ತಗೊಂಡ್ರೆ ಆಗುವಂಥ ಪರಿಣಾಮಗಳೇನು, ಮತ್ತು ನಿಮಗೆ ರಸ್ತೆ ಸುರಕ್ಷತೆ ಬಗ್ಗೆನೂ ನಾನು ನಿಮಗೆ ತಿಳಿಸಿದ್ದೀನಿ. ಎಲ್ಲ ಜ್ಞಾಪಕ ಇದೆಯಾ? ಹೆಣ್ಮಕ್ಳೆಲ್ಲ ಜ್ಞಾಪಕ ಇದೆಯಾ? ಎಲ್ಲ ಅದೇ ರೀತಿ ಪಾಲಿಸ್ತಾ ಇದ್ದೀರಲ್ಲ? ನನಗೆ ಈ ಒಂದು ಶಾಲೆಯ ಪರಿಸರ ಮತ್ತು ಶಾಲೆಯ ಶಿಕ್ಷಕ ವೃಂದ ನನಗೆ ತುಂಬ ಇಂಪ್ರೆಸ್ ಆಗಿದೆ. ಹಾಗಾಗಿ ನನ್ನ ಸ್ನೇಹಿತ ದರ್ಶನ್ ಅವ್ರು ಹೇಳಿದ್ದಕ್ಕೆ ಈ ಶಾಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನ ಕೊಡಬೇಕು ಅಂತ ಹೇಳಿ ಮುಂದೆ ಇಲ್ಲೆಲ್ಲ ಈ ಸುತ್ತಮುತ್ತ ಇರ್ತಕ್ಕಂಥದ್ದು ಎಲ್ಲ ಹಿಂದುಳಿದ ವರ್ಗ, ಎಲ್ಲ ರೈತರ ಜನಗಳು, ಕೂಲಿ ಮಾಡುವಂಥ ಜನಗಳ ಮಕ್ಕಳುಗಳೇ ಓದ್ತಾ ಇರ್ತಕ್ಕಂಥ ಶಾಲೆ. ಈಗ ನಿಮ್ಮ ತಂದೆ